ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರಾಜ್ಯದಲ್ಲಿರುವ ವಿದ್ಯುತ್ ಸರಬರಾಜು ಮಾಡುವ ಕಂಪನಿಗಳನ್ನು ಅಂಬಾನಿ ಅದಾನಿಯಂತಹ ದೈತ್ಯ ಖಾಸಗಿ ಕಂಪನಿಗಳ ಒಡೆತನಕ್ಕೆ ಕೊಡಲು ಹುನ್ನಾರ ನಡೆಸುತ್ತಿರುವುದನ್ನು ಖಂಡಿಸಿ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಪ್ರತಿಭಟನೆ ಮಾಡಿದರು. ಖಾಸಗೀಕರಣದಿಂದಾಗಿ ರೈತರಿಗೆ ಬಡವರಿಗೆ ಸಿಗುವ ಉಚಿತ ವಿದ್ಯುತ್ಗೆ ತೊಂದರೆಯಾಗಿ ಈಗ ಸಿಗುವ ಉಚಿತ ವಿದ್ಯುತ್ ಬದಲಾಗಿ ಎಲ್ಲ ಬಡವರಿಗೆ ಮೀಟರ್ ಅಳವಡಿಸಿ ರೈತರನ್ನು ಬಡವರನ್ನಾಗಿಸಿ ವಿದ್ಯುತ್ಗೆ ಹಣ ವಸೂಲಿ ಮಾಡುತ್ತಾರೆ. ಖಾಸಗಿ ಕಂಪನಿಗಳ ಒಡೆತನಕ್ಕೆ ವಿದ್ಯುತ್ ಕಂಪನಿಗಳು ಒಳಪಟ್ಟರೆ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವ ಲಕ್ಷಾಂತರ ನೌಕರರು ಬೀದಿಗೆ ಬೀಳುತ್ತಾರೆ. ಈಗಾಗಲೇ ಕೆಲವು ರಾಜ್ಯಗಳಲ್ಲಿ ವಿದ್ಯುತ್ ಖಾಸಗಿ ಕಂಪನಿಗೆ ಸರ್ಕಾರ ಕೊಟ್ಟಿದ್ದು ಅಲ್ಲಿನ ರೈತ ಬಡವರು ಕಂಪನಿ ನೌಕರರ ಬವಣೆ ಸಂಕಷ್ಟಕ್ಕೆ ಸಿಲುಕಿ ಬೀದಿ ಪಾಲಾಗುವಂತಾಗಿದೆ. ಆದ್ದರಿಂದಾಗಿ ಕೃಷಿ ಪ್ರಧಾನ ದೇಶ ಭಾರತದಲ್ಲಿ ವಿದ್ಯುತ್ ಅನ್ನು ಸಬ್ಸಿಡಿ ದರದಲ್ಲಿ ಈಗ ಕೊಡುವಂತೆ ಮುಂದೆಯೂ ಕೊಡಬೇಕು. ದೇಶದ ಜನರನ್ನು ಖಾಸಗಿ ಕಂಪನಿಗಳ ಕೈಕೊಟ್ಟು ಗುಲಾಮರಂತೆ ಮಾಡುತ್ತಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕ್ರಮ ಖಂಡನೀಯವಾಗಿತ್ತು. ತಕ್ಷಣವೇ ಜನರು ಬೀದಿಗಿಳಿದು ಉಗ್ರ ಹೋರಾಟಕ್ಕೆ ಇಳಿಯುವ ಮುನ್ನ ಖಾಸಗಿ ಕಂಪನಿಗಳಿಗೆ ಕೊಡುವ ಆಲೋಚನೆಯಿಂದ ಹಿಂದೆ ಸರಿಯಬೇಕು. ಈಗಿನ ವ್ಯವಸ್ಥೆಯಲ್ಲಿಯೇ ವಿದ್ಯುತ್ ಕಂಪನಿಗಳಿಗೆ ಸ್ವಾತಂತ್ರ್ಯ ನೀಡಬೇಕು ಎಂದು ಪ್ರತಿಭಟನೆ ಮಾಡಿ ತಹಸೀಲ್ದಾರ್ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು. ವರದಿಗಾರ ರುದ್ರೇಶ್, ಎ2ಝೆಡ್ ಟಿವಿ, ಮೊಳಕಾಲ್ಮೂರು. ರೈತ ವಿರೋಧಿ ಸರ್ಕಾರಕ್ಕೆ ಸರ್ಕಾರಕ್ಕೆ ಇನ್ನು ನೀವು A2Z ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.